ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗುರುವಾರ ರಾತ್ರಿ ಬಂದು ಹರಿಹರಕ್ಕೆ ವ್ಲಾಗ್ನ ಮಾಡಿರಲಿಲ್ಲ, ಬಂದಿದ್ದು. ಆ್ಯಂಡ್ ನಿನ್ನೆ ಶುಕ್ರವಾರ, ಸೊ ನಿನ್ನೆನೂ ಕೂಡ ವ್ಲಾಗ್ ಮಾಡಲಿಲ್ಲ ನಾನು. ಸೊ ಇವತ್ತು ಶನಿವಾರ, ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೆ ನಮ್ಮ ಅತ್ತೆ ಮನೆಯಿಂದ. ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಆ್ಯಂಡ್ ಬೆಳಗ್ಗೆ ಅಷ್ಟೇ ಚಳಿ ಕೂಡ ಇರುತ್ತೆ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಅಮ್ಮ ಮನೆಗೆ ಬಂದಿದ್ದೆ. ನಾನು ಹೇರ್ ಕಟ್ಟಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ, ನಾನು ಪಾರ್ಲರಿಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲ. ಯೂಶ್ವಲಿ ನಾನು ಫೇಶಿಯಲ್ ಎಲ್ಲ ಮಾಡಿಸಲ್ಲ, ಯಾವಾಗೂ ಮಾಡಿಸಿಲ್ಲ ಆ್ಯಂಡ್ ಮಾಡಿಸಿಲ್ಲ ಕೂಡ ನಾನು. ಹಾಗಾಗಿ ಜಸ್ಟ್ ಹೇರ್ ಕಟ್ ಮತ್ತು ಐಬ್ರೋ ಇತ್ತು. ಸೊ ಪಾಪು ಇರೋದ್ರಿಂದ ನಾನು ಪಾರ್ಲರಿಗೆ ಹೋಗಿ ಹಾಫ್ ಆನ್ ಅವರ್ ಎಲ್ಲ ವೇಟಿಂಗ್ ಇರುತ್ತೆ. ಸೊ ವೆಯ್ಟ್ ಮಾಡಿ ಮಾಡಿಸ್ಕೊಂಬರೋಕ್ಕೆ ಪಾಪನೂ ಸುಮ್ಮನೆ ಇರೋದಿಲ್ಲ, ಜೊತೆಗೆ ಅವಳನ್ನ ಕರ್ಕೊಂಡು ಹೋಗೋದು ಅಲ್ಲೆಲ್ಲ ಚೆನ್ನಾಗಿರೋದಿಲ್ಲ. ಅಂದರೆ ಸುಮ್ಮನೆ ಇರಲ್ಲ, ಆಟ ಆಡಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಅವಳನ್ನ ಮನೆಗೆ ಬಿಟ್ಟು ಹೋಗೋದಕ್ಕೂ ಆಗಲ್ಲ, ಯಾಕಂದರೆ ಅವಳು ತುಂಬ ಟೈಮ್ ನನ್ನ ಬಿಟ್ಟಿರಲ್ಲ. ಸ್ವಲ್ಪ ಕಾಣಿಸ್ಲಿಲ್ಲ ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಂಗೆ ಆಗಿಬಿಟ್ಟು ನಾನು ಮನೆಗೆ ನಮ್ಮ ಹರಿಹರದಲ್ಲಿ ಇವಾಗ ಹೋಮ್ ಸರ್ವಿಸ್ ಕೂಡ ಕೊಡ್ತಿದ್ದಾರೆ. ಮೇ ಬಿ ಇವರು ರವಿಕಾ ಅಂತ, ಸೊ ಇವರೇ ಅನಿಸುತ್ತೆ ಫಸ್ಟ್ ಹೋಮ್ ಸರ್ವಿಸ್ ಕೊಡ್ತಾ ಇರೋದು. ಸೊ ನಿಮಗೇನಾದರೂ ಬೇಕಾಗಿದ್ದರೆ ಹೋಮ್ ಸರ್ವಿಸ್ ನಮ್ಮ ಹರಿಹರ, ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಾದರೂ ಬೇಕು ಅಂತಂದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಂದು ಬಂದುಬಿಟ್ಟು ತುಂಬ ಲಾಂಗ್ ಹೇರ್ಸ್ ಇತ್ತು. ಸೊ ಕಟ್ ಮಾಡಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಪಾಪು ಇರೋದ್ರಿಂದ ಹೇರ್ಗೆ ಕೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ಹೇಳಬೇಕಂದ್ರೆ ತಲೆ ಸ್ನಾನ ಕೂಡ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ ಹೇರ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಬಟರ್ಫ್ಲೈ ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಸಿಕ್ಕಾಪಟ್ಟೆ ಲಾಂಗ್ ಹೇರ್ಸ್ ಇತ್ತು, ನನಗೆ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಏನು ಮಾಡೋದು, ಮಾಡಿಸೋಣ ಅಂತ ಹೇಳಿಬಿಟ್ಟು ಬಟರ್ಫ್ಲೈ ಹೇರ್ ಕಟ್ ಮಾಡಿಸಿದೆ. ತುಂಬ ಚೆನ್ನಾಗಿ ಕೂಡ ಅವರು ಮಾಡಿದರು. ಆ್ಯಂಡ್ ಮನೆಗೆ ಬಂದು ನಾನು ಯಾವ ಟೈಮ್ ಹೇಳಿದ್ನಲ್ಲ ಅದೇ ಟೈಮಿಗೆ ಬಂದು ನನಗೆ ಸರ್ವಿಸ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿಯಾಗುತ್ತೆ. ಒಬ್ಬ ವುಮನ್ ಎಂಟ್ರಪ್ರನರ್ನ ನಾವು ಸಪೋರ್ಟ್ ಮಾಡಬೇಕು. ಸೊ ಯಾರೇ ಆಗಿರಲಿ ಸಪೋರ್ಟ್ ಮಾಡೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಆ್ಯಂಡ್ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ನಮ್ಮಿಂದ ಅಲ್ವಾ. ಸೊ ಅದಕ್ಕಾಗಿ ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ, ನೋಡ್ಕೊಂಬನ್ನಿ. ನಮ್ಮ ಸರ್ವಿಸ್ ಹೇಗಿತ್ತು? ಚೆನ್ನಾಗಿತ್ತು. ರವಿಕಾ ಅವರು ಬಂದು ನನಗೆ ಸರ್ವಿಸು ಹೇರ್ ಕಟ್ ಇತ್ತು, ನಂದು ಐಬ್ರೋ ಇತ್ತು, ಇದು ಎರಡಿತ್ತು. ಆ್ಯಂಡ್ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ. ಫಸ್ಟು ನೋಡ್ತಾ ಇದ್ದೆ. ಸೊ ನೋಡೋಣ, ಟ್ರೈ ಮಾಡೋಣ ಮನೆಗೆ ಬಂದು ಹೇಗಿರುತ್ತೆ ಸರ್ವಿಸು ಅಂತ ಹೇಳಿಬಿಟ್ಟು. ಆ್ಯಂಡ್ ಪಾಪು ಇರೋದ್ರಿಂದ ನಮಗೆ ಹೊರಗಡೆ ಹೋಗಿ ಮಾಡಿಸ್ಕೊಳಕ್ಕಾಗ್ತಾ ಇರಲಿಲ್ಲ ಪಾರ್ಲರಿಗೆಲ್ಲ. ಹಾಗಾಗಿ ಅವರು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿತ್ತು ಅವರಿಗೆ, ಅವ್ರ ಹತ್ರ ಸರ್ವಿಸ್ ತೊಗೊಂಡಿರೋರ್ದು. ಆ್ಯಂಡ್ ಸೊ ನೋಡೋಣ ಅಂತ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ. ಅವರು ಸಂಜೆ ಬಂದು ಮಾಡ್ತೀನಿ ಅಂದರು. ಆ್ಯಂಡ್ ಬಂದಿದ್ದರು ಕೂಡ. ನನಗೆ ಇಷ್ಟ ಆಯಿತು ಹೇರ್ ಕಟ್ಟು, ನನಗೆ ಹೇಗೆ ಬೇಕಿತ್ತು ಬಟರ್ಫ್ಲೈ ಹೇರ್ ಕಟ್ಟು ಅದೇ ರೀತಿಯೇ ಮಾಡಿದ್ದಾರೆ. ಆ್ಯಂಡ್ ಐಬ್ರೋ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ನನ್ನ ಹತ್ರ ಬಂದು ನನಗೆ ಸರ್ವಿಸ್ ಕೊಟ್ಟಿದ್ದಕ್ಕೆ ರವಿಕಾ ಅವರು. ಇವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲಾದರೂ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೂ ಕೊಟ್ಟಿರ್ತೀನಿ. ಹಾಗೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಮಿನಿ ಬ್ಲಾಗಲ್ಲಿ ಹಾಕಿರ್ತೀನಿ ಅವ್ರ ನಂಬರನ್ನು. ಸೊ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಕೂಡ ಮಾಡಿ. ಹರಿಹರ ಮತ್ತು ದಾವಣಗೆರೆ, ಗುತ್ತೂರು ಅವ್ರ ಸರ್ವಿಸ್ ಇರುತ್ತೆ. ಸೊ ಯಾರಾದರೂ ಹೊರಗಡೆ ಹೋಗಿ ಮಾಡಿಸ್ಕೊಳಕ್ಕಾಗಲಿಲ್ಲ ಅಂದರೆ ಖಂಡಿತವಾಗಿಯೂ ಅವ್ರನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಆ್ಯಂಡ್ ಖುಷಿ ಪಡಬೇಕು, ಒಂದು ಹೆಣ್ಮಗು ಬಂದು ಈ ರೀತಿನೂ ಮಾಡ್ತಾರೆ ಅಂತಂದರೆ ಸೊ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸರ್ವಿಸ್ ಕೊಟ್ಟಿದ್ದಕ್ಕೆ ರವಿಕಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.